ಹಲೋ ಎವ್ರಿವನ್, ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಯು ಆಲ್. ಸ್ಟಾರ್ಟಿಂಗ್ ನೋಡೋಣ. ಫಸ್ಟ್ ನೀವು ಹೇಳ್ತೀರಾ. ಇಲ್ಲಿ ಫಸ್ಟ್ ನಾನು ಕೊಟ್ಟಿರೋದು ಯು ಫ್ರೆಂಡ್ ಅಂತ ಇದೆ. ಸೊ ಯು ಅಂದ್ರೆ ನೀನ್ ಮಾತಾಡಬೇಕು, ಫ್ರೆಂಡ್ ಅಂದ್ರೆ ಅದು ನಿಮ್ಮ ಫ್ರೆಂಡ್ ಇಂದ ಬರುವಂತಹ ರಿಪ್ಲೈ ಆಗಿರುತ್ತೆ. ಓಕೆ, ಫಸ್ಟ್ ನೀವೇನ್ ಹೇಳ್ಬೇಕು? ವೇರ್ ಆರ್ ಯು ಅಂತ ಕೇಳ್ತೀರಾ. ವೇರ್ ಆರ್ ಯು ಅಂತ ಕೇಳ್ತೀರಾ. ವೇರ್ ಆರ್ ಯು ವೇರ್ ಆರ್ ಯು ನೀವು ಎಲ್ಲಿದ್ದೀರಾ? ನೀವು ಎಲ್ಲಿದ್ದೀರಾ? ನೀನು ಎಲ್ಲಿದ್ಯಾ? ವೇರ್ ಆರ್ ಯು ಅಂತ ಕೇಳ್ತೀರಾ. ಸೊ ನಿಮ್ಮ ಫ್ರೆಂಡ್ ಹೇಳ್ತಾರೆ, ಐ ಆಮ್ ಅಟ್ ಹೋಮ್. ನಾನು ಮನೆಯಲ್ಲಿದ್ದೀನಿ. ಐ ಆಮ್ ಅಟ್ ಹೋಮ್. ನಾನು ಮನೆಯಲ್ಲಿದ್ದೀನಿ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೀವು ಹೇಳ್ತೀರಾ, ಐ ಆಮ್ ಗೆಟಿಂಗ್ ಬೋರ್ಡ್. ಐ ಆಮ್ ಗೆಟಿಂಗ್ ಬೋರ್ಡ್. ಶೆಲ್ ವಿ ಗೋ ಫಾರ್ ಮೂವಿ? ಅಂತ ಹೇಳ್ತಾರೆ. ನೀವು ಹೇಳ್ತೀರಾ, ಅಂದ್ರೆ ನನಗೆ ತುಂಬಾ ಬೋರ್ ಆಗ್ತಿದೆ. ಐ ಆಮ್ ಗೆಟಿಂಗ್ ಬೋರ್ಡ್. ಶೆಲ್ ವಿ ಗೋ ಫಾರ್ ಅ ಮೂವಿ? ನಾವು ಮೂವಿಗೆ ಹೋಗೋಣವಾ ಅಂತ ನೀವು ಕೇಳ್ತೀರಾ. ಇಲ್ಲಿ ನೋಡಿ, ಶೆಲ್ ಅಂತ ಯೂಸ್ ಮಾಡಿದ್ದಾರೆ. ಶೆಲ್ ಅಂತಂದ್ರೆ SHALL. ಶೆಲ್ SHALL. ಶೆಲ್ HALL. ಶೆಲ್ SHALL. ಶೆಲ್ ಅಂದ್ರೆ ನಾವು ಮಾಡೋಣ. ಶೆಲ್ ಅಂದ್ರೆ ನಾವು ಮಾಡೋಣ ಅಂತ ಅರ್ಥ. ಶೆಲ್ ವಿ ಗೋ ಅಂದ್ರೆ ನಾವು ಹೋಗೋಣವೇ. ಶೆಲ್ ವಿ ಗೋ ನಾವು ಹೋಗೋಣವಾ ಅಂತ ಅರ್ಥ. ಓಕೆ, ನಾವೊಂದು ಮೂವಿಗೆ ಹೋಗೋಣವಾ ಅಂತ ನೀವು ಕೇಳ್ತೀರಾ. ಸೊ ನಿಮ್ಮ ಫ್ರೆಂಡ್ ಹೇಳ್ತಾರೆ, ಓಕೆ, ಐ ಹ್ಯಾವ್ ನೋ ಕ್ಯಾಶ್. ನನ್ನ ಹತ್ರ ದುಡ್ಡಿಲ್ಲ. ಐ ಹ್ಯಾವ್ ನೋ ಕ್ಯಾಶ್ ಅಂತ ಹೇಳ್ತಾರೆ. ಐ ಡೋಂಟ್ ಹ್ಯಾವ್ ಕ್ಯಾಶ್ ಅಂತಾನು ಹೇಳ್ಬೋದು. ಇದಕ್ಕಿಂತ ಮುಂಚೆ ಕ್ಲಾಸಲ್ಲಿ ನಾವು ನೋಡಿದ್ದೇವೆ. ಐ ಹ್ಯಾವ್ ನೋ ಕ್ಯಾಶ್ ಅಂದ್ರೂ ಕೂಡ ಒಂದೇ ಅರ್ಥ, ಐ ಡೋಂಟ್ ಹ್ಯಾವ್ ಕ್ಯಾಶ್ ಅಂದ್ರೂ ಒಂದೇ ಅರ್ಥ. ಓಕೆ, ಸೊ ಅವಾಗ ನಿಮ್ಮ ಫ್ರೆಂಡ್ ಹೇಳ್ತಾರೆ, ಓಕೆ ಐ ಡೋಂಟ್ ಹ್ಯಾವ್ ಕ್ಯಾಶ್ ಅಂತ ಹೇಳ್ತಾರೆ. ನನ್ನ ಹತ್ರ ದುಡ್ಡಿಲ್ಲ. ಇಫ್ ಯು ಟೇಕ್ ಮೈ ಟಿಕೆಟ್ ಐ ವಿಲ್ ಕಮ್. ಇಫ್ ಯು ಟೇಕ್ ಮೈ ಟಿಕೆಟ್ ಐ ವಿಲ್ ಕಮ್ ಅಂತ ಹೇಳ್ತಾರೆ. ನೀನ್ ನನ್ನ ಟಿಕೆಟ್ ತಗೊಂಡ್ರೆ ನಾನು ಬರ್ತೀನಿ ಅಂತ. ಸೊ ನನ್ನ ಹತ್ರ ದುಡ್ಡಿಲ್ಲ, ನೀನ್ ನನ್ನ ಟಿಕೆಟ್ ತಗೊಂಡ್ರೆ ನಾನ್ ಬರ್ತೀನಿ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೀವ್ ಹೇಳ್ತೀರಾ, ಓಕೆ ಐ ವಿಲ್ ಟೇಕ್ ಯುವರ್ ಟಿಕೆಟ್ ಅಂತ ಹೇಳ್ತಾರೆ. ಓಕೆ ಐ ವಿಲ್ ಟೇಕ್ ಕೇರ್ ಯುವರ್ ಟಿಕೆಟ್. ಸರಿ, ಹಾಗಾದ್ರೆ ನಾನು ನಿನ್ನ ಟಿಕೆಟ್ ಅನ್ನ ತಗೊಳ್ತೀನಿ ಅಂತ ಹೇಳ್ತೀರಾ. ಸೊ ನಿಮ್ಮ ಫ್ರೆಂಡ್ ಹೇಳ್ತಾರೆ, ಯು ಹ್ಯಾವ್ ನೋ ವರ್ಕ್ ಟುಡೇ ಅಂತ ಕೇಳ್ತೀರಾ. ಅಂದ್ರೆ ನಿಮ್ಗೆ ಇವತ್ತು ಕೆಲಸ ಇಲ್ವಾ? ನಿಮ್ಗೆ ಇವತ್ತು ವರ್ಕ್ ಇಲ್ವಾ ಅಂತ ನಿಮ್ಮ ಫ್ರೆಂಡ್ ಕೇಳ್ತಾರೆ. ಸೊ ನೀವೇನ್ ಹೇಳ್ತೀರಾ? ನೋ ಐ ಹ್ಯಾವ್ ನೋ ವರ್ಕ್ ಅಂತ ಹೇಳ್ಬೋದು. ನೋ ಐ ಡೋಂಟ್ ಹ್ಯಾವ್ ವರ್ಕ್ ಅಂತಾನು ಹೇಳ್ಬೋದು. ಡು ಯು ಹ್ಯಾವ್ ಬೈಕ್ ಅಂತ ನಿಮ್ಮ ಫ್ರೆಂಡ್ಗೆ ಕೇಳ್ತೀರಾ. ನಿಮ್ಮ ಹತ್ರ ಬೈಕ್ ಇದೆಯಾ ಅಂತ ಕೇಳ್ತೀರಾ. ಸೊ ನಿಮ್ಮ ಫ್ರೆಂಡ್ ಹೇಳ್ತಾರೆ, ಐ ಹ್ಯಾವ್ ಬೈಕ್, ಐ ವಿಲ್ ಬ್ರಿಂಗ್. ಓಕೆ, ನನ್ನ ಹತ್ರ ಬೈಕ್ ಇದೆ, ನಾನು ತಗೋಬರ್ತೀನಿ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೀವು ಹೇಳ್ತೀರಾ, ವೆನ್ ವಿಲ್ ಯು ರೀಚ್ ಹಿಯರ್? ನೀನು ಇಲ್ಲಿಗೆ ಯಾವಾಗ ಬರ್ತೀಯಾ ಅಂತ ಕೇಳ್ತಾರೆ. ಆವಾಗ ನಿಮ್ಮ ಫ್ರೆಂಡ್ ಹೇಳ್ತಾರೆ, ವೆನ್ ಶುಡ್ ಐ ರೀಚ್? ನಾನು ಎಷ್ಟು ಗಂಟೆಗೆ ತಲುಪಬೇಕು? ಎಷ್ಟು ಗಂಟೆಗೆ ನಾನು ಅಲ್ಲಿರ್ಬೇಕು ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ಶುಡ್ ಬಗ್ಗೆ ನಾವು ಆಲ್ರೆಡಿ ಕಲ್ತಿದ್ದೇವೆ. ಶುಡ್ ಅಂದ್ರೆ ಎಕ್ಸಾಕ್ಟ್ ಟೈಮ್ ಅಥವಾ ಕಡ್ಡಾಯ, ಮಾಡ್ಲೇಬೇಕು, ನಾನು ಇಷ್ಟು ಗಂಟೆಗೆ ಅಲ್ಲಿರ್ಲೇಬೇಕು ಅಂತ ಅರ್ಥ. ಓಕೆ, ನೆಕ್ಸ್ಟ್ ವೆನ್ ಇಸ್ ದ ಶೋ ಅಂತಂದ್ರೆ ಯಾವಾಗ ಮೂವಿ? ಎಷ್ಟು ಗಂಟೆಗೆ ಶೋ ಸ್ಟಾರ್ಟ್ ಅಂತ ಅರ್ಥ. ನೀವು ಕೇಳ್ತೀರಾ. ಫ್ರೆಂಡ್ ಹೇಳ್ತಾರೆ, ಶೋ ವಿಲ್ ಸ್ಟಾರ್ಟ್ ಅಟ್ 2:30 PM. ಶೋ 2:30 ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೀವು ಹೇಳ್ತೀರಾ, ಓಕೆ ಯು ಶುಡ್ ರೀಚ್ ಅಟ್ ಸೊ ಸಾರಿ ಓಕೆ ಯು ಶುಡ್ ರೀಚ್ ಇಯರ್ ಅಟ್ 2 PM. ಸೊ ಹಾಗಾದ್ರೆ ನೀನು ಈಗ 2 ಗಂಟೆಗೆ ಇಲ್ಲಿ ಇರ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಓಕೆ, ಫ್ರೆಂಡ್ ಹೇಳ್ತಾರೆ, ಓಕೆ ಬಾಯ್ ಅಂತ ಹೇಳ್ತಾರೆ. ಯು ಆಲ್ಸೋ ಸೆಡ್ ಬಾಯ್ ಅಂತ. ಸೊ ಈ ರೀತಿ ನಾರ್ಮಲ್ ರೀತಿಯಲ್ಲಿ ಮಾತಾಡಿ ಒಂದು ಕಾನ್ವರ್ಸೇಷನ್ ಬಿಲ್ಡ್ ಮಾಡೋದ್ರಿಂದ ನಿಮ್ಮ ಸ್ಪೀಕಿಂಗ್ ಪ್ರಾಕ್ಟೀಸ್ ಕೂಡ ಆಗುತ್ತೆ. ಅದಕ್ಕೇನೆ ನಿಮ್ಮ ಫ್ರೆಂಡ್ಗೆ ಕಾಲ್ ಮಾಡಿ ಕಾನ್ವರ್ಸೇಷನ್ ಮಾಡಿ.
ಓಕೆ. ಸೊ ನಾವೀಗ ಹೌ ಅನ್ನ ಹೇಗೆ ಯೂಸ್ ಮಾಡಿ ಹೌ ಅನ್ನ ಹೇಗೆ ಯೂಸ್ ಮಾಡಿ ಹೌ ಅನ್ನ ಹೇಗೆ ಯೂಸ್ ಮಾಡಿ ಕ್ವೆಶನ್ಸ್ನ ಫ್ರೇಮ್ ಮಾಡೋದು ಅಂತ ನೋಡೋಣ. ಓಕೆ. ಹೌ, HO HO W, ಹೌ ಅನ್ನೋದನ್ನ ಹೇಗೆ ಯೂಸ್ ಮಾಡಿ ಕ್ವೆಶನ್ಸ್ನ ಫ್ರೇಮ್ ಮಾಡೋದು ಅಂತ ನೋಡೋಣ. ಓಕೆ. ನೆಕ್ಸ್ಟ್ ನೋಡೋಣ. ಹೌ ಅಂದ್ರೆ ಹೇಗೆ ಹೌ ಅಂದ್ರೆ ಹೇಗೆ ಅಂತ ಅರ್ಥ. ಹೌ ಅಂದ್ರೆ ಹೇಗೆ ಅಂತ ಅರ್ಥ. ಹೌ ಈಸ್ ಅಂತ ಕೇಳಿದ್ರೆ ಹೇಗಿದೆ ಅಂತ ಅರ್ಥ. ಹೌ ಈಸ್ ಅಂತ ಕೇಳಿದ್ರೆ ಹೇಗಿದೆ ಅಂತ ಅರ್ಥ. ಹೌ ವಾಸ್ ಅಂತಂದ್ರೆ ಹೇಗಿತ್ತು. ಹೌ ವಾಸ್ ಅಂದ್ರೆ ಹೇಗಿತ್ತು. ನಾವು ಮುಂಚೆ ಕ್ಲಾಸಸ್ ಅಲ್ಲಿ ನೋಡಿದ್ದೇವೆ ಈಸ್ ಮತ್ತೆ ವಾಸ್ಗೆ ಇರುವಂತಹ ಡಿಫ್ರೆನ್ಸ್ ನಮಗೆ ಗೊತ್ತು. ಸೊ ಹೌ ಈಸ್ ಅಂದ್ರೆ ಹೇಗಿದೆ, ಹೌ ವಾಸ್ ಅಂದ್ರೆ ಹೇಗಿತ್ತು ಅಂತ ಅರ್ಥ. ಓಕೆ. ಸ್ವಲ್ಪ ಎಕ್ಸಾಂಪಲ್ಗಳನ್ನ ಕೂಡ ಇದರಲ್ಲಿ ನೋಡೋಣ. ಏನಂದ್ರೆ ಹೌ ಇಸ್ ಮೈ ನ್ಯೂ ಶರ್ಟ್, ಹೌ ಇಸ್ ಮೈ ನ್ಯೂ ಶರ್ಟ್, ಹೌ ಇಸ್ ಮೈ ನ್ಯೂ ಶರ್ಟ್ ಅಂತ ಹೇಳ್ತಾರೆ. ಅಂದ್ರೆ ನನ್ನ ಶರ್ಟ್ ಹೇಗಿದೆ, ನನ್ನ ಶರ್ಟ್ ಹೇಗಿದೆ. ಈಸ್ ಬಂದಿದೆ. ಸೊ ನನ್ನ ಶರ್ಟ್ ಹೇಗಿದೆ, ನನ್ನ ಹೊಸ ಶರ್ಟ್ ಹೇಗಿದೆ ಅಂತ ಕೇಳ್ದಂಗೆ. ಯಾ ಇಟ್ಸ್ ನೈಸ್, ಯಾ ಇಟ್ಸ್ ನೈಸ್, ಯಾ ಇಟ್ಸ್ ನೈಸ್, ಯಾ ಚೆನ್ನಾಗಿದೆ ಅಂತ ಅರ್ಥ. ಓಕೆ. ಅದು ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಇಟ್ಸ್ ನಾಟ್ ನೈಸ್, ಇಟ್ಸ್ ನಾಟ್ ನೈಸ್, ಐ ಡಿಂಟ್ ಲೈಕ್, ಐ ಡಿಂಟ್ ಲೈಕ್, ಐ ಡಿಂಟ್ ಲೈಕ್, ನನಗೆ ಇಷ್ಟ ಆಗ್ಲಿಲ್ಲ, ನನಗೆ ಇಷ್ಟ ಆಗ್ಲಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಅರ್ಥ. ಓಕೆ. ಹೌ ಈಸ್ ಕಿಚ್ಚ ಸುದೀಪ್ಸ್ ನ್ಯೂ ಮೂವಿ, ಹೌ ಈಸ್ ಕಿಚ್ಚ ಸುದೀಪ್ಸ್ ನ್ಯೂ ಮೂವಿ, ಹೌ ಈಸ್ ಕಿಚ್ಚ ಸುದೀಪ್ಸ್ ನ್ಯೂ ಮೂವಿ ಅಂದ್ರೆ ಕಿಚ್ಚ ಸುದೀಪ್ಸ್ ಅವರ ಹೊಸ ಮೂವಿ ಹೇಗಿದೆ ಅಂತ ಅರ್ಥ. ಹೌ ಇಸ್ ಯುವರ್ ಬಿಸ್ನೆಸ್, ಹೌ ಇಸ್ ಯುವರ್ ಬಿಸ್ನೆಸ್, ನಿಮ್ಮ ಬಿಸ್ನೆಸ್ ಹೇಗಿದೆ, ಹೇಗೆ ನಡೀತಾ ಇದೆ ಅಂತ ಅರ್ಥ. ಹೌ ಇಸ್ ಯುವರ್ ಬಿಸ್ನೆಸ್ ಗೋಯಿಂಗ್ ಆನ್, ಹೌ ಇಸ್ ಯುವರ್ ಬಿಸ್ನೆಸ್ ಗೋಯಿಂಗ್ ಆನ್, ಹೌ ಇಸ್ ಯುವರ್ ಬಿಸ್ನೆಸ್ ಗೋಯಿಂಗ್ ಆನ್, ಹೇಗೆ ನಡೀತಿದೆ ನಿಮ್ಮ ಬಿಸ್ನೆಸ್ ಈಗ ಅಂತ. ನೀವು ಅದಕ್ಕೆ ಆನ್ಸರ್ ಹೇಗೆ ಮಾಡ್ಬೋದು. ಗೋಯಿಂಗ್ ಗುಡ್, ಗೋಯಿಂಗ್ ಗುಡ್, ಗೋಯಿಂಗ್ ಗುಡ್ ಅಥವಾ ಇಟ್ಸ್ ಗೋಯಿಂಗ್ ಗುಡ್ ಅಂತ ಹೇಳ್ಬೋದು. ಅಂದ್ರೆ ಒಳ್ಳೇದು, ಅಂದ್ರೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳ್ತೀವಿ. ಅಥವಾ ಓಕೆ ಓಕೆ ಅಂತ ಇದ್ರೆ ನಾಟ್ ಬ್ಯಾಡ್, ನಾಟ್ ಬ್ಯಾಡ್ ಅಂದ್ರೆ ಸರಾಸರಿ, ಪರವಾಗಿಲ್ಲ ಅಂತ, ಪರವಾಗಿಲ್ಲ ಅಂತ ಅರ್ಥ. ಹೌ ವಾಸ್ ಅಂದ್ರೆ ಹೇಗಿತ್ತು ಅಂತ ಅರ್ಥ. ಈಗ ಅದ್ರ ಬಗ್ಗೆ ಕೆಲವು ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಹೌ ವಾಸ್ ದ ಟೂರ್, ಹೌ ವಾಸ್ ದ ಟೂರ್. ಈಗ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಟೂರ್ ಅಥವಾ ಟ್ರಿಪ್ ಹೋಗಿ ಬಂದಿರ್ತಾರೆ. ಸೊ ನೀವು ಅವರಿಗೆ ಏನ್ ಕೇಳ್ತೀರಾ, ಹೌ ವಾಸ್ ದ ಟೂರ್ ಅಂತ ಕೇಳ್ತೀರಾ. ಟೂರ್ ಹೇಗಿತ್ತು, ಟೂರ್ ಹೇಗಿತ್ತು, ಟೂರ್ ಹೇಗಾಯ್ತು ಅಂತ ಕೇಳ್ತೀರಾ ಅಲ್ವಾ. ಸೊ ಅವರು ನಿಮ್ಗೆ ಏನ್ ಆನ್ಸರ್ ಮಾಡ್ತಾರೆ, ಇಟ್ ವಾಸ್ ಆಸಮ್, ಇಟ್ ವಾಸ್ ಆಸಮ್, ಇಟ್ ವಾಸ್ ಆಸಮ್. ಆಸಮ್ ಅಂತಂದ್ರೆ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು, ತುಂಬಾ ಒಳ್ಳೆಯದಾಗಿತ್ತು ಅಂತ ಅರ್ಥ. ಹೌ ವಾಸ್ ದ ಎಕ್ಸಾಮ್, ಹೌ ವಾಸ್ ದ ಎಕ್ಸಾಮ್, ಹೌ ವಾಸ್ ದ ಎಕ್ಸಾಮ್ ಅಂತಂದ್ರೆ ಎಕ್ಸಾಮ್ ಹೇಗಿತ್ತು, ಎಕ್ಸಾಮ್ ಹೇಗಿತ್ತು, ಪರೀಕ್ಷೆ ಹೇಗಿತ್ತು ಅಂತ ಅರ್ಥ. ಸೊ ಇಟ್ ವಾಸ್ ಈಸಿ, ಇಟ್ ವಾಸ್ ಈಸಿ, ಇಟ್ ವಾಸ್ ಈಸಿ, ತುಂಬಾನೇ ಸರಳವಾಗಿತ್ತು, ತುಂಬಾನೇ ಸರಳವಾಗಿತ್ತು, ತುಂಬಾನೇ ಈಸಿ ಆಗಿತ್ತು ಅಂತ ಅರ್ಥ. ಹೌ ವಾಸ್ ದ ಫುಡ್, ಹೌ ವಾಸ್ ದ ಫುಡ್, ಹೌ ವಾಸ್ ದ ಫುಡ್ ಅಂತಂದ್ರೆ ಊಟ ಹೇಗಿತ್ತು, ಊಟ ಹೇಗಿತ್ತು, ಊಟ ಹೇಗಿತ್ತು ಅಂತ ಕೇಳಿದ್ರೆ ಇಟ್ ವಾಸ್ ನೈಸ್, ಇಟ್ ವಾಸ್ ನೈಸ್. ನಿಮ್ಗೆ ಇಷ್ಟ ಆಗಿದ್ರೆ ಇಟ್ ವಾಸ್ ನೈಸ್, ನಿಮ್ಗೆ ಇಷ್ಟ ಆಗಿರ್ಲಿಲ್ಲ ಅಂತಂದ್ರೆ ಇಟ್ ವಾಸ್ ನಾಟ್ ನೈಸ್, ಇಟ್ ವಾಸ್ ನಾಟ್ ನೈಸ್, ಅದು ಚೆನ್ನಾಗಿರ್ಲಿಲ್ಲ ಅಂತ ಅರ್ಥ. ಓಕೆ. ಹೌ ಇಸ್ ದ ಫುಡ್, ಹೌ ಇಸ್ ದ ಫುಡ್, ಹೌ ವಾಸ್ ದ ಫುಡ್ ಆಯ್ತು, ಹೌ ವಾಸ್ ದ ಫುಡ್ ಆಯ್ತು. ಇವಾಗ ಹೌ ಇಸ್ ದ ಫುಡ್, ಹೌ ಇಸ್ ದ ಫುಡ್, ಫುಡ್ ಹೇಗಿದೆ, ಫುಡ್ ಹೇಗಿದೆ ಅಂತ ಕೇಳಿದ್ರೆ ಇಟ್ಸ್ ವೆರಿ ನೈಸ್, ಇಟ್ಸ್ ವೆರಿ ನೈಸ್, ಇಟ್ಸ್ ವೆರಿ ನೈಸ್, ಇದು ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಹೌ ಇಸ್ ಇಸ್ ವೈಫ್, ಹೌ ಇಸ್ ಇಸ್ ವೈಫ್, ಹೌ ಇಸ್ ಇಸ್ ವೈಫ್, ಅವರ ಹೆಂಡತಿ ಹೇಗಿದ್ದಾರೆ, ಅವರ ಹೆಂಡತಿ ಹೇಗಿದ್ದಾರೆ, ಅವನ ಹೆಂಡತಿ ಹೇಗಿದ್ದಾರೆ, ಅವನ ಹೆಂಡತಿ ಹೇಗಿದ್ದಾರೆ ಅಂತ ಅರ್ಥ. ಶಿ ಇಸ್ ಬ್ಯೂಟಿಫುಲ್, ಶಿ ಇಸ್ ಬ್ಯೂಟಿಫುಲ್, ಶಿ ಇಸ್ ಬ್ಯೂಟಿಫುಲ್, ಅವರು ತುಂಬಾ ಚೆನ್ನಾಗಿದ್ದಾರೆ, ಅವರು ತುಂಬಾ ಚೆನ್ನಾಗಿದ್ದಾರೆ, ಅವರು ತುಂಬಾ ಸುಂದರವಾಗಿದ್ದಾರೆ, ಅವರು ತುಂಬಾ ಸುಂದರವಾಗಿದ್ದಾರೆ ಅಂತ ಅರ್ಥ. ಹೌ ಇಸ್ ಹಿ, ಹೌ ಇಸ್ ಹಿ, ಹೌ ಇಸ್ ಹಿ, ಅವನು ಹೇಗಿದ್ದಾನೆ, ಅವನು ಹೇಗಿದ್ದಾನೆ, ಅವನು ಹೇಗಿದ್ದಾನೆ ಅಂತ ಅರ್ಥ. ಅದನ್ನ ಹೇಗೆ ಆನ್ಸರ್ ಮಾಡ್ಬೋದು. ಈ ಈಸ್ ವೆರಿ ನೈಸ್ ಪರ್ಸನ್, ಈ ಈಸ್ ವೆರಿ ನೈಸ್ ಪರ್ಸನ್, ಈ ಈಸ್ ವೆರಿ ನೈಸ್ ಪರ್ಸನ್ ಅಂತ ಹೇಳ್ಬೋದು. ಹೌ ಇಸ್ ಹರ್ ಸಾಂಗ್, ಹೌ ಇಸ್ ಹರ್ ಸಾಂಗ್, ಹೌ ಇಸ್ ಹರ್ ಸಾಂಗ್ ಅಂತಂದ್ರೆ ಅವಳ ಸಾಂಗ್ ಹೇಗಿತ್ತು, ಅವಳ ಹಾಡು ಹೇಗಿತ್ತು ಅಂತ ಅರ್ಥ. ಹೌ ವಾಸ್ ದ ಜರ್ನಿ, ಹೌ ವಾಸ್ ದ ಜರ್ನಿ, ಹೌ ವಾಸ್ ದ ಜರ್ನಿ, ಜರ್ನಿ ಹೇಗಿತ್ತು, ಜರ್ನಿ ಹೇಗಿತ್ತು ಅಥವಾ ಪ್ರಯಾಣ ಯಾವ ರೀತಿ ಇತ್ತು, ಪ್ರಯಾಣ ಹೇಗಿತ್ತು ಅಂತ ಕೇಳೋದಕ್ಕೆ ಈ ರೀತಿ ಕೇಳ್ಬೋದು. ಓಕೆ. ನಿಮ್ಗೆ ಇದು ಎಕ್ಸಾಂಪಲ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಇದಕ್ಕೆ ರಿಲೇಟೆಡ್ ಆಗಿ ಇನ್ನು ಎಕ್ಸಾಂಪಲ್ಸ್ ಅನ್ನು ನೋಡೋಣ. ಏನಂದ್ರೆ
ಹೌ ಇಸ್ ದ ಮೂವಿ, ಹೌ ಇಸ್ ದ ಮೂವಿ, ಹೌ ಇಸ್ ದ ಮೂವಿ ಅಂತಂದ್ರೆ ಮೂವಿ ಹೇಗಿದೆ, ಮೂವಿ ಹೇಗಿದೆ, ಮೂವಿ ಹೇಗಿದೆ. ನಾಟ್ ಬ್ಯಾಡ್ ಅಂತ ಆನ್ಸರ್ ಮಾಡಬಹುದು. ನಾಟ್ ಬ್ಯಾಡ್ ಅಂತ ಆನ್ಸರ್ ಮಾಡಬಹುದು. ನಾಟ್ ಬ್ಯಾಡ್ ಅಂತಂದ್ರೆ ಅಷ್ಟೊಂದೇನು ಕೆಟ್ಟದಾಗಿರ್ಲಿಲ್ಲ ಅಂತ ಅರ್ಥ. ಅಂದ್ರೆ ಆವ್ರೇಜ್ ಮೂವಿ, ಸರಾಸರಿ, ಲೈಕ್ ಕೆಟ್ಟದ್ದು ಅಲ್ಲ ಒಳ್ಳೇದು ಅಲ್ಲ, ಮೀಡಿಯಂ, ಆವ್ರೇಜ್ ಮೂವಿ ಅಂತ. ಓಕೆ. ಇಟ್ಸ್ ನಾಟ್ ನೈಸ್, ಇಟ್ಸ್ ನಾಟ್ ನೈಸ್, ಇಟ್ ಈಸ್ ನಾಟ್ ನೈಸ್, ಇಟ್ ಈಸ್ ನಾಟ್ ನೈಸ್ ಅಂದ್ರೆ ಅಷ್ಟು ಚೆನ್ನಾಗಿರ್ಲಿಲ್ಲ ಮೂವಿ ಅಂತ ಅರ್ಥ. ಇಟ್ಸ್ ನಾಟ್ ಗುಡ್, ಇಟ್ಸ್ ನಾಟ್ ಗುಡ್, ಮೂವಿ ಒಳ್ಳೇದಾಗಿರ್ಲಿಲ್ಲ, ಮೂವಿ ಒಳ್ಳೇದಾಗಿರ್ಲಿಲ್ಲ, ಮೂವಿ ಚೆನ್ನಾಗೇ ಇರ್ಲಿಲ್ಲ ಅಂತ ಅರ್ಥ. ಇಟ್ ಈಸ್ ನೈಸ್ ಮೂವಿ, ಇಟ್ ಈಸ್ ನೈಸ್ ಮೂವಿ, ಇಟ್ ಈಸ್ ನೈಸ್ ಮೂವಿ, ಮೂವಿ ಚೆನ್ನಾಗಿತ್ತು, ಮೂವಿ ಚೆನ್ನಾಗಿತ್ತು ಅಂತ ಅರ್ಥ. ಇದಕ್ಕೆ ಆನ್ಸರ್ ನಿಮ್ಗೆ ಹೇಗೆ ಇತ್ತು ಆ ರೀತಿ ನೀವು ಹೇಳ್ಬಹುದು. ಬಟ್ ಕ್ವೆಶನ್ ಹೌ ಇಸ್ ದ ಮೂವಿ. ಓಕೆ. ಹೌ ಇಸ್ ಜಾಬ್ ಗೋಯಿಂಗ್ ಆನ್, ಹೌ ಇಸ್ ಜಾಬ್ ಗೋಯಿಂಗ್ ಆನ್, ಹೌ ಇಸ್ ಜಾಬ್ ಗೋಯಿಂಗ್ ಆನ್, ನಿಮ್ಮ ಕೆಲಸ ಹೇಗೆ ನಡೀತಿದೆ, ನಿಮ್ಮ ಕೆಲಸ ಹೇಗೆ ನಡೀತಿದೆ, ಹೌ ಇಸ್ ಜಾಬ್ ಗೋಯಿಂಗ್ ಆನ್, ನಿಮ್ಮ ಕೆಲಸ ಹೇಗೆ ನಡೀತಿದೆ ಅಂತ ಅರ್ಥ. ನೀವು ಅದಕ್ಕೆ ಆನ್ಸರ್ ಹೇಗೆ ಮಾಡ್ಬೋದು, ಗೋಯಿಂಗ್ ಗುಡ್, ಗೋಯಿಂಗ್ ಗುಡ್, ಇಟ್ಸ್ ಗೋಯಿಂಗ್ ಗುಡ್ ಅಂತ ಹೇಳ್ಬೋದು. ಅಂದ್ರೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಂತ. ಗೋಯಿಂಗ್ ವೆಲ್, ಗೋಯಿಂಗ್ ವೆಲ್ ಅಂದ್ರೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಂತ ಅರ್ಥ. ನಾಟ್ ಬ್ಯಾಡ್, ನಾಟ್ ಬ್ಯಾಡ್ ಅಷ್ಟು ಕೆಟ್ಟಾಗೂ ಏನು ಇಲ್ಲ, ಪರವಾಗಿಲ್ಲ ಅಂತ ಅರ್ಥ. ಓಕೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.